ಬೆಳಗಾವದಾಗ ಸತ್ಯಾಪ್ ಸಾಕಾರದ್ದೆ ಅವ, ಗೋಕಾಕದಾಗ ರಮೇಶ್ ಅಣ್ಣಂದ ಅವ, ಪಚ್ಚನಟ್ಟ್ಯಾಗ ನಮ್ಮದ ಅವ. ಚಂದ್ರು ಹೇಳ್ರಿ ಸಾವ್ಕಾರ. ಇನ್ನು 2 ದಿನದಾಗ ಮೇಲೆ ಇಲೆಕ್ಷನ್ ಐತಿ. ಇಲೆಕ್ಷನ್ಗೆ ಎಷ್ಟು ಬೇಕಾದಷ್ಟು ಖರ್ಚಾಗಲಿ, ಹಣ ಕೊಟ್ಟು ಈ ಇಲೆಕ್ಷನ್ ನಾ ಬರುವಂಗ ಮಾಡಬೇಕು. ಆಯ್ತು ಸಾವ್ಕಾರ್ರಿ, ಪ್ರತಿ ವರ್ಷದಂತೆ ಈ ವರ್ಷನೂ ನಮ್ಮ ಸಾವ್ಕಾರ MLA ಎಲೆಕ್ಷನ್ಗೆ ನಿಂತಿದ್ದಾರೆ. ಅಂದ್ರೆ ಪ್ರತಿ ವರ್ಷ ಅವ್ರು ಕೊಟ್ರೆ ನಿಮಗೆ MLA ಎಲೆಕ್ಷನ್ ಅದ ಹಣ ಮನೆಗೂ 1000 ಹಣ ಕೊಟ್ಟು ಇದು ವರ್ಷ ಅವ್ರನ್ನು ಆರಿಸಿ ತರಬೇಕಾಗಿ ವಿನಂತಿ ಗೌಡ್ರೆ. ಹಾ ಚಂದ್ರು, ಈ ಕೆಲಸವನ್ನು ಮುಗಿಸಿರೆ ನಿನಗೆ ನಾನು ಉಳಿದವರಿಗೂ ನಿನಗೆ ಗುರ್ತಾ ಇರುತ್ತೇನೆ. ಯಾವ ಸಂದರ್ಭದಲ್ಲಿ ನಮ್ಮನ್ನ ಏನು ಮಾಡುತ್ತಾರಂತೂ ಗೊತ್ತಿಲ್ಲ. ಅದಕ್ಕಾದ್ರೂ ನಾವು ಒಂದ್ ಸ್ವಲ್ಪ ಜೋಪಾನಾಗೆ ಇರಬೇಕು. ನೀವು ಹೇಳಂಗಾಗಲಿ ಸಾವ್ಕಾರ. ಒಂದು ಸಾರಿ ಕಣ್ಣನ್ನು ತೋರಿಸಿ ಅವರ ಜೀವನವನ್ನು ಸುಖವಾಗಿ ನೀಡು ಚಂದ್ರಮಾದೇವಿ. ನಮಸ್ಕಾರ ಸಾವ್ಕಾರಿಗೆ. ನಮಸ್ಕಾರ ನಮಸ್ಕಾರ ರುದ್ರೇಗೌಡ್ರ, MD ಬ್ಯಾಟ್ರಿ ಮ್ಯಾನೇಜರ್. ನೀವು ಇಲೆಕ್ಷನ್ ನಿಂತರ ಸುದ್ದಿ ಗೊತ್ತಾಯ್ತು, ಅದಕ್ಕೆ ನಮ್ಮ ಗೌಡರು ನಿಮಗೆ ಭೇಟಿ ಆಗಲು ಕಳಿಸಿದ್ದಾರೆ. ತುಂಬಾ ಸಂತೋಷ ಆಯ್ತು. ಏನು ಹೇಳಿ? ಅದೇ ನಿಮ್ಮಿಬ್ಬರನ್ನು ಕೂಡಿಸಿ ಕೈ ಜೋಡಿಸಿದರೆ ನಮಗೆಲ್ಲರಿಗೂ ತುಂಬಾ ಸಂತೋಷವಾಗುತ್ತದೆ. ಅದೇ ನಿಮ್ಮಿಬ್ಬರು ಒಂದುಗೂಡಿಸಿ ಅದನ್ನೇನು ನಾವು ಇಬ್ಬರು ಒಂದುಗೂಡಿಸಿ ಅದಕ್ಕೆ ನಾವು ಸಾಧ್ಯವಿಲ್ಲ. ಅದರಲ್ಲಿ ಸಾಧ್ಯವಾಗೋದಿಲ್ಲ. ಆದರೂ ನಿಮ್ಮ ಮೇಲೆ ನೀವು ಕೈ ಜೋಡಿಸೋ ಮುಂಚೆ ನೀವೊಂದು ಮಾತು ಹೇಳಿದರೆ ನಮ್ಮ ಗೌಡ್ರು. ಏನು ಹೇಳಿದರೆ? ನೀವು MLA ಎಲೆಕ್ಷನ್ಗೆ ಕೊಟ್ಟಿರುವ ನಾಮಿನೇಷನ್ ಪತ್ರವನ್ನು ವಾಪಸ್ ತೆಗೆದುಕೊಳ್ಳಿ ಅಂತ ಹೇಳಿದ್ದಾರೆ. ಎಂತ ಮಾತು ಹೇಳಿದ್ರಿ?
ನಾನು ರೊಕ್ಕವನ್ನು ಕೊಟ್ಟು MLA ಎಲೆಕ್ಷನ್ಗೂ ನಿಂತಿದ್ದೇನೆ. ನಾನು ತಗೊಳ್ಳಕ್ಕೆ ಸಾಧ್ಯವಿಲ್ಲ. ಹೌದು, ನಿಮಗೆ ಇದರಿಂದ ತುಂಬಾ ನಷ್ಟವಿದೆ ಅಂತ ಹೇಳಿದ್ದಾರೆ. ಇದಕ್ಕೆ ನೀವು ವಾಪಸ್ ತೆಗೆದುಕೊಳ್ಳದಿದ್ರೆ ನಿಮ್ಮ ಪಯಣ ಮಸಾದಿ ಕಡೆಗೆ ಆಲೋಚನೆ ಮಾಡಿ ಗೌಡ್ರಿ. ಇಲ್ಲವಿದ್ದರೆ ಸಾಧ್ಯವಿಲ್ಲ. ಒಮ್ಮೆ ನೇತ್ರ ಎಲೆಕ್ಷನ್ ಹಾಳೆ ತೆಗೆಯೋ ಚಾನ್ಸ ಇಲ್ಲ. ಈ ವಿಷಯದಲ್ಲಿ ನೀವು ಬರಬೇಡ. ಇದು ನನ್ನ ಸ್ವಂತಕ್ಕ. ಆಗ ಕುರಿ ತೋಳಿಗೆ ಕಡೆ ಅಂತ ಸಿಕ್ಕೋ ಸತ್ತು ಹೋಗಬೇಡ. ಸೋಮಣ್ಣ ನಾವು ಹೇಳಿದ ಮಾತಿಗೆ ಒಪ್ಪಿದರೆ ಸರಿ. ಶಕ್ತಿ ಮುಂದುವರಿಸು ನಿನ್ನ ಶಕ್ತಿಯ ಪ್ರಯಾಣವನ್ನು. ಯಾಕ್ರಿ ಹಿಂಗ ಯಾಕೆ ಮಾಡಿರಿ? ನಾ ನಿಮಗೇನು ಪಾಪ ಮಾಡೀನೋ? ನಮ್ಮ ಗೌರವಕ್ಕಿಂತ ನೀನು ಮುಂದಾಗಿ ಮೇಳುತ್ತಿದ್ದೆ ಮಗನೇ. ಅದಕ್ಕಾಗಿ ಈ ಶಿಕ್ಷೆಯನ್ನು ನಾನು ಕೊಟ್ಟೆ. ಲೇ ನಾಯಿಗಳು, ಚಂಡಾಳಿ ಸುಳಿ ಮಕ್ಕಳ್ರಿ, ಹಂಗಲ್ಲ ಗಡಿಯ ಸುಳಿ ಮಕ್ಕಳ್ರಿ. ನಾನ ಹೇಳ್ರಿ, ನಾನ ರೊಕ್ಕ ಕೊಡ್ತೀನಿಲ್ಲ ಅಂತದ್ ಕೂತ್ ನಾನ ಕೊಲ್ಲಾಕ್ ಬಂದಿರಿ. ಆದ್ರೆ ನೀವು ಹಾಳ ಹೋಗ್ತಿರೋ ಸುಳಿ ಮಕ್ಕಳ್ರಿ. ಈ ನಿನ್ನ ಪ್ರಾಣ ತೆಗೆಯಲಕ ನಾನು ಬಹುದಿವಸದಿಂದ ಕಾಯತ್ತಿದ್ದು, ಅದು ಇವತ್ತು ಎಲ್ಲ ನೆರವೇರಿತು. ತೋರಣೆ ಮಕ್ಕಳ್ರ, ನಿಮ್ಮ ಬುದ್ಧಿಯನ್ನು ತೋರಿಸಿ ಬಿಡ್ರಲ್ಲ ಕಡಿಕೋ. ಆದರೆ ನಿಮ್ಮ ನನ್ನ ಕಥೆ ಏನೋ ಮುಗಿಯಿತು. ಚಂದ್ರ ಚಾಂದ್ರನಂತೆ ಹೇಳುವ ನೀನು ಬಾಂಡ ಸೊಳ್ಳೆ ಮಗನೇ. ಶಕ್ತಿ ಇನ್ನು ಇವನ ಮೇಲೆ ತೋರಿಸು ನಿನ್ನ ಶಕ್ತಿಯ ಪ್ರಭಾವನವನು. ಆಯ್ತು ಗೌಡ್ರಿ, ಬನ್ನಿ ಹೋಗೋಣ.